guys, welcome back to my channel. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ವೀಣಾ. ಇವತ್ತು ನಾನು ಹೇರ್ ಸ್ಪಾ ಮಾಡ್ತಾ ಇದ್ದೀನಿ. ಹೇರ್ ಸ್ಪಾ ಅಂತ ಹೇಳಿದ್ರೆ ಹೇರ್ ಸ್ಪಾ ಕ್ರೀಮ್ನ ಯೂಸ್ ಮಾಡಿಬಿಟ್ಟು ಮಾಡ್ತಾ ಇದ್ದೀನಿ. ಇದು ನೋಡ್ಬೋದು loreal ಹೇರ್ ಸ್ಪಾ ಕ್ರೀಮ್. ಇದನ್ನು ಆ್ಯಕ್ಚುಲಿ ನಾನು ಹೇರ್ ಸ್ಮೂತ್ನಿಂಗ್ ಮಾಡಾದಮೇಲೆ ನನಗೆ ತುಂಬಾ ಹೇರ್ ಡ್ಯಾಮೇಜ್ ಇದೆ. ಸ್ಟಾರ್ಟಿಂಗ್ ಮಂತ್ಸಲ್ಲಿ ಸ್ವಲ್ಪ 2 ಸಲ ಮಾಡಿಸಿ ಅಂತ ಹೇಳಿದರು. ಅಂದರೆ ಮಂತ್ಗೆ 2 ಸಲ ಮಾಡಿಸಿ ಅಂತ ಹೇಳಿದರು. ನಾನು ಇದು ಆಲ್ಮೋಸ್ಟ್ 3 ಮಂತ್ಸ್ ಆಯಿತು 4 ಮಂತ್ಸ್ ಆಯಿತು ಗೊತ್ತಿಲ್ಲ ಹೇರ್ ಸ್ಮೂತ್ನಿಂಗ್ ಮಾಡಿ ಒಂದು ಸಲನೂ ನಾನು ಹೇರ್ ಸ್ಪಾ ಮಾಡಿಸಿಲ್ಲ. ಹಾಗೆ ನನ್ನ ಒಬ್ಬ ಸಬ್ಸ್ಕ್ರೈಬರ್ಸ್ ಕೂಡ ಕೇಳಿದ್ರಿ ನನ್ನ ಈಗಿನ ಎಕ್ಸ್ಪೀರಿಯನ್ಸ್ ಹೇಳಿ ಹೇರ್ ಸ್ಮೂತ್ನಿಂಗ್ ಆದಮೇಲೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಂಗೆ ನಾರ್ಮಲ್ ಆಗೇ ಇದೆ. ಏನಕ್ಕೆ ಅಂದರೆ ಇದು 3 ಸಲನೋ 4 ಸಲನೋ ಮಾಡಿಸ್ತಾ ಇರೋದು. ಐ ಥಿಂಕ್ ಫ್ರಮ್ ಪಾಸ್ಟ್ 7-8 ಇಯರ್ಸಿಂದ ನಾನು ಹೇರ್ ಸ್ಮೂತ್ನಿಂಗ್ ಮಾಡಿಸೋದ್ರಿಂದ ನನಗೆ ಅಷ್ಟು ಡಿಫ್ರೆನ್ಸ್ ಏನೂ ಗೊತ್ತಾಗಲ್ಲ. ನಾನು ನಿಮಗೆ ಸಜೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಕೂದಲು ತುಂಬ ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ಹೇರ್ ಸ್ಮೂತ್ನಿಂಗ್ ಮಾಡಿಸಿ. ನನಗೆ ಎಷ್ಟು ಉದುರಬೇಕು ಅಷ್ಟೆಲ್ಲ ಉದುರಿ ಇವಾಗ ಹೇರ್ ಫಾಲ್ ಕಮ್ಮಿ ಆಗಿದೆ. ನಾನು ಹೇರ್ ಸ್ಮೂತ್ನಿಂಗ್ ಮಾಡ್ಸೋಕ್ಕೂ ಮುಂಚೆನೂ ತುಂಬ ಹೇರ್ ಫಾಲ್ ಆಗ್ತಾಯಿತ್ತು. ಸೊ ಹಾಗಾಗಿ ಅಂದರೆ ಹೇರ್ ಗ್ರೋತ್ ಆಗ್ತಾ ಇರುತ್ತೆ, ಹಳೆ ಕೂದಲು ಉದುರ್ತಾನೆ ಇರುತ್ತೆ. ಸೊ ಹಾಗಾಗಿ ಅದು ಯಾವುದು ಪ್ರಾಬ್ಲಮ್ ಇರಲಿಲ್ಲ ನನಗೆ. ಬಟ್ ನಿಮಗೆ ಹೇರ್ ಗ್ರೋತ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾನು ನಿಮಗೆ ಹೇರ್ ಸ್ಮೂತಿಂಗ್ ಖಂಡಿತವಾಗ್ಲೂ ಸಜೆಸ್ಟ್ ಮಾಡಲ್ಲ. ಏನಕ್ಕೆ ಅಂದರೆ ಅದು ಕೆಮಿಕಲ್ ಪ್ರಾಸೆಸ್ ಮತ್ತು ಹೀಟ್ ಪ್ರಾಸೆಸ್ ಇರುತ್ತೆ. ಆ ಹೀಟ್ ಪ್ರಾಸೆಸ್ನ ಅದನ್ನು ತಡ್ಕೊಳ್ಳೋ ಅಂಥ ಶಕ್ತಿ ಕೂದಲಿಗೆ ಇರಬೇಕು. ಅದಿಲ್ಲ ಅಂದರೆ ಮಾಡ್ಸೋಕ್ಕೆ ಹೋಗಬೇಡಿ. ಹಾಗೆ ನಂತರ ಈಗ ನೋಡಿ ಆಲ್ರೆಡಿ ನನಗೆ ಹೊಸ ಕೂದಲು ಬಂದುಬಿಟ್ಟಿದೆ. ಎಷ್ಟು ಬೇಗ ಗ್ರೋತ್ ಆಗಿದೆ. 3-4 ಮಂತ್ಸಲ್ಲೇ ಇಲ್ಲಿಂದ ನೋಡ್ಬೋದು ನೀವು. ಇದಿಷ್ಟು ಉದ್ದ ಏನಿದೆ ಇಷ್ಟು ಉದ್ದನೂ ಇದರಲ್ಲಿ ಒಂದು ಸ್ವಲ್ಪ ಇಲ್ಲಿ ಇಷ್ಟಿದೆ ಅಲ್ವಾ, ಇಷ್ಟಿಂದ ಇಲ್ಲಿವರೆಗೂ ಅಂದ್ಕೊಳ್ಳಿ, ಇಲ್ಲಿವರೆಗೂ ನನಗೆ ಹೊಸ ಕೂದಲು ಬಂದಿದೆ 3-4 ಮಂತ್ಸಲ್ಲಿ. ಸೊ ನಿಮಗೆ ಅಷ್ಟು ಗ್ರೋತ್ ಇಲ್ಲ ಅಂತ ಹೇಳಿದ್ರೆ ಮಾಡ್ಸೋಕ್ಕೆ ಹೋಗಬೇಡಿ. ಆಮೇಲೆ ಇನ್ನೊಂದು ನಂದು ನೋಡ್ಬೋದು ನೀವು, ವೇವಿ ಇದೆ ಸ್ವಲ್ಪ, ಅಂದರೆ ತುಂಬ ಸ್ಟ್ರೇಟ್ ಆಗಿಲ್ಲ, ತುಂಬ ಕರ್ಲಿ ಕೂಡ ಇಲ್ಲ. ನಾನು ಒಂದು ವೇಳೆ ಓಪನ್ ಹೇರ್ ಬಿಟ್ಟರು ಅಷ್ಟು ಡಿಫ್ರೆನ್ಸ್ ನಿಮಗೆ ಗೊತ್ತಾಗಲ್ಲ. ನಾನು ಹೇರ್ ಸ್ಮೂತ್ನಿಂಗ್ ಮಾಡಿಸಿದ್ದೀನಾ ಇಲ್ವಾ ಅಂತ. ಮಾಡಿಸಿದ್ರು ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ. ಸೊ ನಿಮ್ದು ಏನಾದರೂ ಕಂಪ್ಲೀಟ್ಲಿ ಕರ್ಲಿ ಹೇರ್ ಇತ್ತಂದರೆ ಮಾಡ್ಸೋಕ್ಕೆ ಹೋಗಬೇಡಿ. ಸ್ವಲ್ಪ ಕೂದಲು ಬಂದ ತಕ್ಷಣ ಅದೊಂಥರ ತುಂಬ ವಿಯರ್ಡಾಗಿ ಕಾಣಿಸುತ್ತೆ. ವೇವಿ ಇರಬೇಕು ಇಲ್ಲ ಅಥವಾ ಸ್ಟ್ರೇಟ್ ಇರಬೇಕು, ಆವಾಗ ಮಾತ್ರ ಮಾಡ್ಸೋಕ್ಕೆ ಹೋಗಿ. ಮಾಡಿಸಿ ಇಲ್ಲ ಅಂತಂದರೆ ತುಂಬಾ ಚೆನ್ನಾಗಿ ಕಾಣಿಸಲ್ಲ. ನೀವೇ ಒಂದು 2 ಮಂತ್ಸ್ ಆದಮೇಲೆ ಇಷ್ಟೊಂದೆಲ್ಲ ದುಡ್ಡು ಕೊಟ್ಟು ಮಾಡಿಸಿರ್ತೀರ, ಒಂದು 2 ಮಂತ್ಸ್ ಆದಮೇಲೆ ಒಂಥರ ತುಂಬಾ ವಿಯರ್ಡಾಗಿ ಕಾಣಿಸುತ್ತೆ. ನಾನು ತುಂಬ ಜನದ ಆ ಥರ ಕೂದಲು ನೋಡಿದ್ದೀನಿ. ಸ್ಪೆಷಲಿ ಈ ಬ್ಯಾಂಗ್ಳೂರಲ್ಲಿ ತುಂಬ ಜನ ಸ್ಮೂತಿಂಗ್ ಮಾಡಿಸ್ತಾರೆ. ಸ್ಪೆಷಲಿ IT ಆಫೀಸ್ ಅಂತ ಕೇಳೋದೇ ಬೇಡ, ತುಂಬ ಜನ ಸ್ಟ್ರೇಟೇ ಪ್ರಿಫರ್ ಮಾಡ್ತಾರೆ. ಏನಕ್ಕೆ ಅಂದರೆ ಸ್ಟೈಲ್ ಮಾಡೋಕ್ಕೆಲ್ಲ ಟೈಮ್ ಇರಲ್ಲ. ಜಸ್ಟ್ ಒಂದು ಓಪನ್ ಹೇರ್ ಈ ಥರ ಬಿಟ್ಕೊಂಡು ಹೋಗ್ಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಜಾಸ್ತಿ ಕರ್ಲಿ ಇದ್ದರೆ ಮಾಡ್ಸೋಕ್ಕೆ ಹೋಗಬೇಡಿ. ಹಾಗೆ ತುಂಬ ಸ್ಟ್ರಾಂಗ್ ಇದ್ದು ಸ್ವಲ್ಪ ಕೂದಲು ಮಂದ ಇದ್ದರೆ ಮಾಡಿಸಿ. ತುಂಬ ವೀಕ್ ಇದ್ದರೆ ಮಾಡೋಕ್ಕೆ ಹೋಗಬೇಡಿ. ಓಕೆ, ಇವಾಗ ಜಾಸ್ತಿ ಮಾತಾಡೋದು ಬೇಡ. ಹೇರ್ ಸ್ಮೂತಿಂಗ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಿಮಗೆ ನ್ಯಾಚುರಲ್ ಆಗಿ ಮನೆಯಲ್ಲಿ ಯಾವ ಥರ ಪ್ರಾಡಕ್ಟ್ ಸಿಗುತ್ತೋ ಅದನ್ನು ಯೂಸ್ ಮಾಡಿಬಿಟ್ಟು ಯಾವ ಥರ ಮಾಡ್ಕೋಬೋದು ಅಂತ ನಿಮಗೆ ತೋರಿಸ್ತೀನಿ. ಹೇರ್ ಸ್ಮೂತಿಂಗ್ ಮಾಡಿಸಿದ ತಕ್ಷಣ ಹೇರ್ ಸ್ಪಾ ಮಾಡಿಸಿದ್ರೇ ಮೇಂಟೆನೆನ್ಸ್ ಆಗುತ್ತೆ ಆ ಥರ ಏನಿಲ್ಲ. ನಾನು ಹೇಳಿದಾಗೆ 3-4 ಮಂತ್ಸ್ ಆಯಿತು ನಾನು ಇವಾಗ ಮಾಡ್ತಾ ಇದ್ದೀನಿ, ಒಂದ್ಸಲನೂ ಮಾಡಿಲ್ಲ. ಹೇರ್ ಸ್ಮೂತಿಂಗ್ ಸ್ಪಾ ಮಾಡೋಕ್ಕೂ ಮುಂಚೆ ಕ್ಲೀನಾಗಿ ಹೇರ್ ವಾಶ್ ಮಾಡ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಆಯಿಲ್ ಮತ್ತು ಕೆಮಿಕಲ್ ಏನೂ ಇರಬಾರ್ದು. ನಾನು ನಿನ್ನೆ ಹೇರ್ ವಾಶ್ ಮಾಡಿದ್ದೀನಿ. ಹೇರ್ ವಾಶ್ ಮಾಡಾದಮೇಲೆ ಕಂಡೀಷ್ನರ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಿನ್ನೆ ಸಾಯಂಕಾಲ ನಾನು ಸ್ಪಾಗೋಸ್ಕರನೇ ಹೇರ್ ವಾಶ್ ಮಾಡಿದ್ದೀನಿ. ಹೇರ್ ವಾಶ್ ಮಾಡ್ಕೊಂಬಂದು ಸ್ವಲ್ಪ ಹಸಿ ಇರುತ್ತಲ್ಲ, ಆವಾಗ ನೀವು ಈ ಸ್ಪಾ ಪ್ರಾಸೆಸ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಬನ್ನಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಅಂತ. ಸೊ ನಾನು ಆಲ್ರೆಡಿ ಹೇರ್ ವಾಶ್ ಮಾಡಿರೋದ್ರಿಂದ ನಾನು ಮತ್ತೆ ಇವಾಗ ವಾಶ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಸೊ ಹಾಗಾಗಿ ಹಾಗೆ ಹಸಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಇವಾಗಲೇ ಏನಾರ ತಲೆಸ್ನಾನ ಮಾಡ್ಕೊಂಡ್ಬಂದ್ರಿ ಅಥವಾ ಹೇರ್ ವಾಶ್ ಮಾಡಿದ್ರಿ ಅಂತ ಹೇಳಿದ್ರೆ ಜಸ್ಟ್ ಈ ಥರ ಈ ಕನ್ಸಿಸ್ಟೆನ್ಸಿ ನೋಡಿ, ಈ ಥರ ತುಂಬ ಡ್ರಿಪ್ಪಿಂಗ್ ಇರಬಾರ್ದು, ಸ್ವಲ್ಪ ಒದ್ದೆ ಇರಬೇಕು. ಒದ್ದೆ ಇರೋಷ್ಟು ನೀವು ಕೂದಲ ಒಣಗಿಸ್ಕೊಳ್ಳಿ. ತುಂಬ ಜಾಸ್ತಿನೂ ಒಣಗಿಸ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಹಸಿ ಇರಲಿ. ಸೊ ಇವಾಗ ಕ್ಲೀನಾಗಿ ಎಲ್ಲ ಒದ್ದೆ ಆಗಿದೆ. ನಿಮಗೆ ಇನ್ನೊಂದು ಪಾಯಿಂಟ್ ಹೇಳೋದು ಮರ್ತೆ ನಾನು. ಕ್ಲೀನಾಗಿ ಹೇರ್ನ ಕೋಮ್ ಮಾಡಿಟ್ಕೊಳ್ಳಿ. ಇಲ್ಲಾಂದರೆ ಕೂದಲು ಗಂಟಾಗುತ್ತಲ್ಲ, ಗಂಟು ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ನಾನು ಆಲ್ರೆಡಿ ಕೋಮ್ ಮಾಡಿದ್ದೆ, ಅದನ್ನು ತೋರ್ಸೋದು ಮರ್ತೋದೆ. ಸೊ ಈ ಕ್ರೀಮ್ ಈ ಥರ ಇರುತ್ತೆ. ಇದು ಜಸ್ಟ್ ಒಂದು ವೈಟ್ ಈ ಕಂಡೀಷ್ನರ್ ಇರುತ್ತಲ್ಲ ಆ ಥರ ಇದೆ. ಇದು ಬಂದು ಲಾರಿಯಲ್ದು. ನೀವು ಯಾವುದೇ ಪ್ರೊಫೆಷ್ನಲ್ ಸಲೂನ್ಗೆ ಹೋದ್ರೂ ಲಾರಿಯಲ್ಲೇ ಇದು ಮಾಡ್ತಾರೆ, ಸಜೆಸ್ಟ್ ಮಾಡ್ತಾರೆ. ನಾನು ಈ ಥರ ಕೈಯಲ್ಲೇ ತೊಗೊಳ್ತಾ ಇದ್ದೀನಿ, ಬೌಲ್ಗೆ ಇಲ್ಲ ಆ ಥರ ಎಲ್ಲ ತೊಗೊಳ್ತಾ ಇಲ್ಲ. ಜಸ್ಟ್ ಈ ಥರ ಸ್ವಲ್ಪ ನೋಡಿ, ಈ ಥರ ಕೂದಲಿಗೆ ಎಲ್ಲ ಕಡೆ ಈ ಥರ ಅಪ್ಲೈ ಮಾಡ್ತಾ ಹೋಗಬೇಕು. ಒಂದೊಂದು ಕೂದಲಿಗೂ ನಾರ್ಮಲ್ ಆಯಿಲ್ ಅಪ್ಲೈ ಮಾಡ್ತೀವಲ್ಲ ಆ ಥರ ಕ್ಲೀನಾಗಿ ಅಪ್ಲೈ ಮಾಡ್ತಾ ಹೋಗಬೇಕು. ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಇದನ್ನೆಲ್ಲ ಕ್ಲೀನಾಗಿ ಅಪ್ಲೈ ಮಾಡ್ಕೊಂಡು ಸಿಗ್ತೀನಿ ನಿಮಗೆ.
ಸೆಕ್ಷನ್ ಮಾಡಿ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಅಂದರೆ ಸ್ವಲ್ಪ ಸ್ವಲ್ಪ ಈ ಥರ ಸೆಕ್ಷನ್ ಮಾಡಿಬಿಟ್ಟು ಕ್ಲಿಪ್ ಹಾಕ್ಕೊಂಡು ಆ ಥರ ಕೂಡ ಅಪ್ಲೈ ಮಾಡ್ಕೋಬೋದು. ನಿಮಗೆ ಯಾವ ಥರ ಕಂಫರ್ಟ್ ಇದೆ ಆ ಥರ ಅಪ್ಲೈ ಮಾಡಿ. ಅಂದರೆ ಯು ಶುಡ್ ಮೇಕ್ ಶೋರ್ ಎಲ್ಲ ಕೂದಲಿಗೂ ಹೋಗಿ ಅಂಟ್ಕೊಂಡಿದೆ, ಅದು ಅಷ್ಟು ಅಂಟ್ಕೊಂಡ್ರೆ ಸಾಕು. ಯಾವ ಟೆಕ್ನಿಕ್ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಸೊ ಇವಾಗ ಎಲ್ಲ ಕಡೆ ಕ್ಲೀನಾಗಿ ಅಪ್ಲೈ ಮಾಡಿದ್ದೀನಿ. ನೋಡ್ಬೋದು ಪ್ರತಿಯೊಂದು ಕೂದಲಿಗೂ ಹೋಗ್ಬಿಟ್ಟು ಕ್ರೀಮ್ ಹೋಗಿ ಅಪ್ಲೈ ಆಗಿದೆ. ತುಂಬಾ ಚೆನ್ನಾಗಿ ಅಪ್ಲೈ ಆಗಿದೆ ಎಂಡ್ವರ್ಗು. ಸೊ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಕ್ಲೀನಾಗಿ ಮಸಾಜ್ ಮಾಡ್ಕೊಳ್ಳಿ. ಫುಲ್ ಹೆಡ್ ಮಸಾಜ್. ಮನೇಲಿ ಯಾರಾದರೂ ಮಸಾಜ್ ಮಾಡೋರಿದ್ರೆ ಮಾಡಿಸ್ಕೊಳ್ಳಿ. ಲೈಕ್ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ಅಮ್ಮ ಅಥವಾ ಯಾರಾದರೂ ಫ್ಯಾಮ್ಲಿನಲ್ಲಿ ಯಾರಾದರೂ ಇದ್ದರೆ ಅವ್ರ ಕಡೆ ಕ್ಲೀನಾಗಿ ಮಾಡ್ಕೊಳ್ಳಿ. ತುಂಬ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಹಸಿ ಇರಬೇಕು, ಕ್ರೀಮ್ ಹಾಕಿರಬೇಕು, ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗುತ್ತೆ, ತುಂಬ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ನಾವೆಷ್ಟು ರಿಲ್ಯಾಕ್ಸಿಂಗ್ ಆಗಿರ್ತೀವೋ ನಮ್ಮ ಸ್ಕಿನ್, ನಮ್ಮ ಹೇರ್, ನಮ್ಮ ನೇಲ್ಸ್ ಅಷ್ಟು ಹೆಲ್ದಿ ಆಗಿರುತ್ತೆ. ಸೊ ಅಲ್ಟಿಮೇಟ್ಲಿ ನಮ್ಮ ಒಳಗಿರೋ ಹೆಲ್ತನ್ನ ಹೊರಗಡೆ ಕಾಣಿಸೋದು. ಸೊ ಇವಾಗ ಮಸಾಜ್ ನಾವೇ ಇದ್ದೀವಿ ಯಾವ ಥರ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕ್ಲೀನಾಗಿ ಕೂದಲೆಲ್ಲ ಈ ಥರ ಮಸಾಜ್ ಮಾಡ್ಕೋಬೇಕಾಗುತ್ತೆ. ಒಂದು 5 to 10 minutes ನಿಮ್ಗೆ ಎಷ್ಟು ಹೊತ್ತಾಗುತ್ತೋ ಅಷ್ಟು ರಿಲ್ಯಾಕ್ಸ್ ಆಗೋಷ್ಟು ನೀವು ಮಸಾಜ್ ಮಾಡ್ಕೊಳ್ಳಿ. ಸೊ ಈ ಥರ ಚೆನ್ನಾಗಿ ಹೇರ್ ಮಸಾಜ್ ಈ ಥರ ಎಲ್ಲ ಮಾಡೋದ್ರಿಂದ ಡೆಡ್ ಹೇರ್ಸ್ ಏನಿರುತ್ತೆ ಅದು ತುಂಬ ಹೇರ್ ಫಾಲ್ ಕಾಣಿಸುತ್ತೆ. ಆವಾಗ ಹೊಸ ಕೂದಲು ಬರೋಕ್ಕೆ ಜಾಗ ಮಾಡಿಕೊಡುತ್ತೆ. ಸೊ ಅವಾಗ ಹೇರ್ ಫಾಲ್ ಆಗ್ತಿದೆ ಅಂತ ಭಯ ಪಡೋದೇನು ಬೇಡ. ಓಕೆ ಗೈಸ್, ಇವಾಗ ಮಸಾಜ್ ಎಲ್ಲ ಕಂಪ್ಲೀಟಾಗಿ ಆಗಿದೆ. ಇದನ್ನ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಇದನ್ನ ಒಂದು ಬನ್ ಮಾಡ್ಕೊತೀನಿ. ಬನ್ ಮಾಡ್ಕೊಂಡು ಈ ಥರ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ತೀನಿ. ಕ್ಲಿಪ್ ಹಾಕಕ್ಕೆ ಹೋಗಲ್ಲ. ಕ್ಲಿಪ್ ಹಾಕಿದ್ರೆ ಕೂದಲು ಸ್ವಲ್ಪ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಪ್ಲಸ್ ನಾವು ಇವಾಗ ಸ್ಟೀಮ್ ಕೊಡಬೇಕಾಗುತ್ತೆ. ಸ್ಟೀಮ್ ಕೊಡೋಕ್ಕೆ ನಿಮಗೆ ಯಾವ ಮೆಥಡ್ ನಿಮಗೆ ಕನ್ವೀನಿಯೆಂಟ್ ಇದೆ ಅದನ್ನು ಯೂಸ್ ಮಾಡ್ಕೋಬೋದು. ಒಂದು ಸ್ವಲ್ಪ ದಪ್ಪ ಟವಲ್ ಬಿಸಿ ನೀರಿನಲ್ಲಿ ಒದ್ದೆ ಮಾಡಿಬಿಟ್ಟು, ತುಂಬ ಬಿಸಿ ಅಲ್ಲ, ಸ್ವಲ್ಪ ಬಿಸಿ ನೀರಿನಲ್ಲಿ ಒದ್ದೆ ಮಾಡಿಬಿಟ್ಟು ಅದನ್ನು ರ್ಯಾಪ್ ಮಾಡ್ಕೋಬೋದು. ಇನ್ನೊಂದು ಮೆಥಡ್ ಏನು ಅಂತ ಹೇಳಿದ್ರೆ ಸ್ಟೀಮರ್ ಇರುತ್ತಲ್ಲ, ನಾರ್ಮಲ್ 300-400ಗೆಲ್ಲ ಸಿಕ್ಕತ್ತೆ. ಆ ಸ್ಟೀಮರ್ ತೊಗೊಂಡು ಸ್ಟೀಮ್ ಕೂಡ ಕೊಟ್ಕೋಬೋದು. ಅಥವಾ ನಿಮ್ಮ ಮನೇಲಿ ಯಾರನ್ನೇ ಇದ್ರೆ ಅವ್ರ ಹತ್ರ ಕೊಡಿಸ್ಕೊಳ್ಳಿ. ಇನ್ನೊಂದು ಮೂರನೇ ಮೆಥಡ್ ಏನು ಅಂತ ಹೇಳಿದ್ರೆ ಒಂದು ಶವರ್ ಕ್ಯಾಪ್ ಹಾಕ್ಕೋಬೋದು. ಅಂದರೆ ಒಂದು ಪ್ಲಾಸ್ಟಿಕ್ ಶವರ್ ಕ್ಯಾಪ್ ಹಾಕ್ಕೊಂಡು ಹೇರ್ ಡ್ರೈಯರ್ ಇರುತ್ತಲ್ಲ, ಹೇರ್ ಡ್ರೈಯರ್ನಿಂದ ಕೂಡ ನೀವು ಒಂದು 5 to 10 minutes ನೀವು ಮಾಡ್ಕೋಬೋದು. ಬಟ್ ನನ್ನ ಹತ್ರ ಇವಾಗ ಒಂದು ಹೇರ್ ಕ್ಯಾಪ್ ಇದೆ, ಅದನ್ನ ತೋರಿಸ್ತೀನಿ ನಿಮಗೆ. ಅದನ್ನು ಹಾಕ್ಕೊಂಡು ಯಾವ ಥರ ನಾನು ಸ್ಟೀಮ್ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟು. ಓಕೆ ಗೈಸ್, ಕ್ಯಾಪ್ ಈ ಥರ ಇದೆ. ಇದು ತುಂಬಾ ಅಫೋರ್ಡೆಬಲ್, ತುಂಬಾ ಪ್ರೈಸ್ ಕಮ್ಮಿ ಇದ್ರದ್ದು. ಇದು ಬಂದು 300-400 ಇರಬೇಕಷ್ಟೇ. ಸುಮಾರು ಈ ಥರ ಇದೆ. ಬಟ್ ಇದು ನಾನ್ ರಿಟರ್ನೇಬಲ್, ಅಷ್ಟು ಗ್ಯಾರಂಟಿ ಯಾವುದೂ ಇರಲ್ಲ ಎಷ್ಟು ದಿನ ಬರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನಾನು ಯೂಸ್ ಮಾಡ್ತಿರೋದು ಚೆನ್ನಾಗಿದೆ. ಇದ್ರ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಬಟ್ ಇದ್ರ ಗ್ಯಾರಂಟಿ ಇರಲ್ಲ ಎಷ್ಟು ದಿನ ಬರುತ್ತೆ ಅಂತ. ನಿಮ್ಮ ಲಕ್. ಯಾಕಂದರೆ ಈ ಥರ ಎಲ್ಲ ಪ್ರಾಡಕ್ಟ್ಸ್ ಅಷ್ಟು ಅವರು ವಾರಂಟಿ ಆಗಲಿ ಅಥವಾ ರಿಟರ್ನೇಬಲ್ ಆಗಲಿ ಕೊಡೋಲ್ಲ. ಸೊ ಇದರಲ್ಲಿ ಈ ಥರ ಇದೆ, ನೋಡ್ಬೋದು. ಈ ಥರ ಇದೆ. ಇದರಲ್ಲಿ ವೈರ್ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಇನ್ನು ಕಾಣಿಸ್ತಾ. ಸೊ ಇದು ಸ್ಟೀಮ್ ಆಗುತ್ತೆ. ಇದನ್ನೇನಿಲ್ಲ, ನಾನು ನೋಡಿ ಬನ್ ಹಾಕ್ಕೊಂಡಿದ್ದೀನಿ. ಇವಾಗ ಬನ್ ಅಂದರೆ ಜಸ್ಟ್ ಒಂದು ರಬ್ಬರ್ ಬ್ಯಾಂಡ್ನ ಟೈ ಮಾಡ್ಕೊಂಡಿದ್ದೀನಿ. ಇದನ್ನು ಕಂಪ್ಲೀಟಾಗಿ ಈ ಥರ ಹಾಕ್ಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡೋಕ್ಕೆ ಇದಿದೆ, ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಅಂದರೆ ಗಾಳಿ ಅಥವಾ ಇದು ಶಾಖ ಹೊರಗಡೆ ಹೋಗದೇ ಇರಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿ ಸೊ ನೋಡ್ಬೋದು ಗೈಸ್, ಇವಾಗ ಇದು ಆನ್ ಆಗಿದೆ. ನಾನು ಸ್ಟಾರ್ಟಿಂಗಲ್ಲಿ ಹೈಯಲ್ಲಿ ಇಟ್ಕೊಳ್ತೀನಿ ಒಂದು ಸ್ವಲ್ಪ ಹೊತ್ತು, ಆಮೇಲೆ ಸ್ವಲ್ಪ ಲೋ ಮಾಡ್ಕೊಳ್ತೀನಿ. ನಮ್ಗೆ ಗೊತ್ತಾಗುತ್ತೆ ನಮಗೆ ಎಷ್ಟು ಶಾಖ ಬೇಕು, ಎಷ್ಟು ಫೀಲ್ ಗೊತ್ತಾಗುತ್ತೆ. ಜಾಸ್ತಿ ಕಮ್ಮಿ ಮಾಡಿಕೊಂಡು ನಾವು ಇದನ್ನ ಅಡ್ಜಸ್ಟ್ ಮಾಡ್ಕೋಬೋದು. ತುಂಬ ಜಾಸ್ತಿ ಹೊತ್ತು ಹೀಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು 15-20 minutes ನಿಮ್ಗೆ ರಿಲ್ಯಾಕ್ಸ್ ಆಗೋವರೆಗೂ ಇದು ಮಾಡ್ಕೋಬೋದು. ಓಕೆ, ನಾನು ರಿಲ್ಯಾಕ್ಸ್ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆ ಗೈಸ್, ಇವಾಗ ನಾನು ಹೇರ್ ವಾಶ್ ಮಾಡಿ ಹೇರ್ ಆಲ್ಮೋಸ್ಟ್ 90% ಡ್ರೈ ಆಗಿದೆ. ಸ್ವಲ್ಪ ಹಸಿ ಇರೋದ್ರಿಂದ ನನ್ನ ನ್ಯಾಚುರಲ್ ಹೇರ್ದು ಇಲ್ಲಿ ನೋಡ್ಬೋದು, ಇಲ್ಲಿಂದ ಸ್ವಲ್ಪ ಬೇವಿ ಕಾಣಿಸುತ್ತೆ ನಿಮಗೆ. ನೋಡಿ, ಇಲ್ಲಿಂದ ಕಾಣುತ್ತೆ. ಅಕಸ್ಮಾತ್ ನಾನು ಕ್ಲೀನಾಗಿ ಕೋಂಬ್ ಮಾಡದೇ ಇದ್ದರೆ. ಸೊ ಹೇರ್ ಸ್ಪಾ ಮಾಡೋದ್ರಿಂದ ಶೈನ್ ಬರುತ್ತೆ ಮತ್ತು ಸ್ಟ್ರಾಂಗ್ ಆಗುತ್ತೆ. ಯಾವುದೇ ಕೆಮಿಕಲ್ ಆಗಲಿ, ಯಾವುದೇ ಟ್ರೀಟ್ಮೆಂಟ್ ಆಗಲಿ ಜಾಸ್ತಿ ಮಾಡೋದು ಕೂಡ ಒಳ್ಳೆಯದಲ್ಲ. ನಾನು ನಿಮಗೆ ಮಂತ್ಲಿ ಒನ್ಸ್ ಸಜೆಸ್ಟ್ ಮಾಡ್ತೀನಿ. ಅಟ್ ದ ಎಂಡ್ ಆಫ್ ದ ಡೇ ಇದು ಕೆಮಿಕಲ್ ಪ್ರಾಸೆಸ್. ಅಕಸ್ಮಾತ್ ನೀವು ಹೋಮ್ ರೆಮಿಡೀಸ್ ಕೂಡ ಮಾಡ್ತೀನಿ ಅಂತ ಹೇಳಿದ್ರು ತುಂಬ ಜಾಸ್ತಿ ಮಾಡೋದು ಯಾವುದು ಒಳ್ಳೆಯದಲ್ಲ. ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತಾರೆ ಹಾಗೆ. ಸೊ ಈ ಸ್ಕಿನ್ಗಾಗಲಿ ಹೇರ್ಗಾಗಲಿ ಯಾವುದು ಜಾಸ್ತಿ ಮಾಡೋದು ಒಳ್ಳೆಯದಲ್ಲ. ಸ್ವಲ್ಪ ಗ್ಯಾಪ್ ಇರಲಿ. ಅಟ್ಲೀಸ್ಟ್ ನೀವು ಈ ಪ್ರಾಸೆಸ್ನ ಇವಾಗ ಮಾಡಿದ್ರೆ ಅಟ್ಲೀಸ್ಟ್ 1 ಮಂತಲ್ಲಿ ಇದನ್ನು ಟ್ರೈ ಮಾಡ್ಬೋದು. ಮಧ್ಯದಲ್ಲಿ ಬೇರೆ ಏನಾದರೂ ಟ್ರೈ ಮಾಡಿ. ಕೂದಲಿಗೂ ಚೆನ್ನಾಗಿರುತ್ತೆ. ಇವನ್ ಅದಕ್ಕೂ ಅಷ್ಟೇ ಒಂಥರ ಕೂದಲನ್ನ ಯಾವಾಗ
ಯಾವಾಗೂ ಗಿಡದ ಥರ ಟ್ರೀಟ್ ಮಾಡಿ. ಗಿಡಕ್ಕೆ ಒಂದೇ ಕೆಮಿಕಲ್ ಒಂದೇ ನೀರು ಹಾಕಿದ್ರೆ ಆಗಲ್ಲ. ಯಾವ ಥರ ಬೇರೆ ಬೇರೆ ಥರ ಗೊಬ್ಬರ ಹಾಕ್ತೀವಿ, ಹೇಗೆ ಚೆನ್ನಾಗಿ ಬೆಳೆಯುತ್ತಲ್ಲ ಆ ಥರ ಹೇಗೆ ಕಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಆ ಥರ ಎಷ್ಟು ಜಾಸ್ತಿ ಕಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಮತ್ತು ಹಾಗೆ ಒಬ್ರು ಕೇಳಿದ್ರಿ ನನಗೆ ಸ್ಪಾ ಮಾಡೋದ್ರಿಂದ ಕೂದಲು ಉದುರುತ್ತಾ ಡ್ಯಾಮೇಜ್ ಆಗುತ್ತಾ ಅಂತ. ಖಂಡಿತ ಇಲ್ಲ, ಚೆನ್ನಾಗಿ ಏನು ಸ್ಟ್ರಾಂಗ್ ಆಗುತ್ತೆ. ಮತ್ತು ಹಾಂ ಬಾಕ್ಸಾ ಸ್ಟ್ರಾಂಗ್ ಆಗುತ್ತೆ ಮತ್ತು ಇವನ್ ಶೈನ್ ಕೂಡ ಬರುತ್ತೆ. ಅದೇ ಹೇಳಿದಾಗೆ ಲಿಮಿಟಾಗಿ ಯಾವುದು ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ. ಟ್ರೈ ಮಾಡ್ಬೋದು. ಫಸ್ಟ್ ಟೈಮ್ ಟ್ರೈ ಮಾಡೋರಾದರೆ ಒಂದು ಸ್ಮಾಲ್ ಪ್ಯಾಕ್ ಯಾವುದನ್ನು ಟ್ರೈ ಮಾಡ್ಕೊಬೋದು. ಹೋಗಂದ ಅದಾ ಅದನ್ನು ಯೂಸ್ ಮಾಡಬಾರ್ದಾ? ಓಕೆ, ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಕ್ಸ್ ಅನ್ನು ಪಾಪು ಅಲ್ಲ, ಬಾಕ್ಸ್ ಅನ್ನು ಚಾರ್ಜರ್ ಅನ್ನು ಅಂಡ್ ತಾತ ಅನ್ನು ಮಾಮ ಪಾಪ ಕಾಕ ಮಮ್ಮ ಡ್ಯಾಡಿ ಬೇಕು ಅಪ್ಪಾಜಿಯನ್ನು ಅಂಡ್ ಡ್ಯಾಡಿಯನ್ನು ಅಂಡ್ ಕೌವನ್ನು ಕೌ ಹೆಂಗ್ ಮಾಡ್ತೈತೆ ತೋರ್ಸು. ಅಂಬಾ ಅನ್ನತ್ತಾ. ಮತ್ತೆ ಕ್ಯಾಟ್ ಹೆಂಗ್ ಮಾಡ್ತೈತೆ ತೋರ್ಸು. ಬ್ರೌನಿ ಹೆಂಗ್ ಮಾಡ್ತೈತೆ. ಹಾರ್ಸ್ ಹೆಂಗ್ ಮಾಡ್ತೈತೆ. ಟೈಗರ್ ಹೆಂಗ್ ಮಾಡ್ತೈತೆ. ಆ್ಯಂಡ್ ಮತ್ತೇನೇನು ಹೌದಾ, ಚಾಚಾನಾ? ಓ ಮತ್ತೆ ಚಾಚಾ ಆ್ಯಂಡ್ ಪಾಪ ಆ್ಯಂಡ್ ಟಾಟಾ ಆ್ಯಂಡ್ ದದ್ದ ಆ್ಯಂಡ್ ವಾಟ್ ಎಲ್ಸ್. ಮಮ್ಮು ತಿನ್ನಿ ಅಂತ ಕೇಳು. ಮಮ್ಮು ತಿನ್ನಿ ಮಮ್ಮು ತಿನ್ನಿ ಬನ್ನಿ ಅನ್ನು. ಆ್ಯಂಡ್ ಆ್ಯಪಲ್ ಸೇ ಆ್ಯಪಲ್. ಮಮ್ಮಿ ಆ್ಯಪಲ್ ಅನ್ನು ಇಲ್ಲಿ ನೋಡು. ಆ್ಯಪಲ್. ದುಡ್ಡು. ಓಕೆ, ಎಲ್ಲರಿಗೂ ಬಾಯ್ ಮಾಡು. ಬಾಯ್. ಓಕೆ. ಬಾಯ್.